ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನಡೆಯೋ ಕೆಲವು ವಿಷಯಗಳನ್ನು ನೀವು ಅದೃಷ್ಟ ಅನ್ಕೋತೀರೋ, ದೇವರ ಇಚ್ಛೆ ಅನ್ಕೋತೀರೋ, ಅಥವಾ ನಿಮ್ಮ ಕೈಯಲ್ಲಿದೆ ಅನ್ಕೋತೀರೋ? ಒಂದು ಸೆಕೆಂಡ್ ಪಾಸ್ ತಗೊಂಡು ನಿಮಗೆ ನೀವೇ ಉತ್ತರ ಹೇಳ್ಕೊಳ್ಳಿ. ಇವಾಗ ಅತಿಯಾಗಿ ಬಳಕೆ ಮಾಡೋ ಈ ಕರ್ಮ ಅಂದರೆ ಏನು? ಕರ್ಮನ ತುಂಬ ಸಿಂಪಲ್ ಆಗಿ ಸದ್ಗುರು ಬುಕ್ಕಲ್ಲಿರೋ ಒಂದು ಪವರ್ಫುಲ್ ಸೂತ್ರದಿಂದ ಅರ್ಥ ಮಾಡ್ಕೊಳ್ಳಿ. ಕರ್ಮ ಇಸ್ ಅಬೌಟ್ ಬಿಕಮಿಂಗ್ ದ ಸೋರ್ಸ್ ಆಫ್ ಒನ್ಸ್ ಓನ್ ಕ್ರಿಯೇಷನ್. ನಿಮ್ಮ ಜೀವನದ ಕರ್ತರು ಬೇರೆ ಯಾರೂ ಅಲ್ಲ, ನೀವು ಅಂತ ಅರ್ಥ. ಇಮ್ಯಾಜಿನ್ ಮಾಡಿ, ಯಾರಾದರೂ ನಿಮಗೆ ಒಂದಿನ ರೂಢಾಗಿ ಮಾತಾಡಿದ್ರು ಅಂತ. ತಕ್ಷಣ ನಿಮ್ಮ ಮೂಡ್ ಸ್ಪಾಯ್ಲ್ ಆಯಿತು, ಅಥವಾ ಆ ದಿನ ಫುಲ್ ನಿಮಗೆ ತಲೆನೋವು, ಕಿರಿಕಿರಿ ಅನ್ನಿಸ್ಬೋದು. ಈಗ ನಿಮ್ಮ ಸಂತೋಷ ಅವರ ಕೈಯಲ್ಲಿದೆಯಾ ಅಥವಾ ನಿಮ್ಮ ಕೈಯಲ್ಲಿ? ಇದೇ ಕರ್ಮದ ಮುಖ್ಯ ಪಾಯಿಂಟ್. ಕರ್ಮ ಅಂದರೆ ವಿಧಿ, ದೇವರ ಇಚ್ಛೆ ಅಥವಾ ಅದೃಷ್ಟ ಅಲ್ಲ. ಕರ್ಮ ಅಂದರೆ ಕೆಲಸ, ನಾವು ಮಾಡೋ ಕ್ರಿಯೆ, ಪ್ರತಿಕ್ರಿಯೆ ಹಾಗೂ ಯೋಚನೆಗಳು, ಇವೆಲ್ಲ ಸೇರಿದ್ದು ಕರ್ಮ, ಹಾಗೂ ನಮ್ಮ ಜೀವನವನ್ನು ರೂಪಿಸುವಂಥ ಅಸ್ತ್ರ. ಸದ್ಗುರು ಹೇಳೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಜವಾಬ್ದಾರಿಗಳನ್ನು ಸ್ವರ್ಗದಿಂದ ಕೈಗೆ ಕೊಡೋದು. ಹಾಗಾಗಿ ನಮ್ಮ ಜೀವನದ ಕರ್ತರು ನಾವೇ ಆಗಿರ್ತೀವಿ. ಅದಕ್ಕೆ ನಾವು ಹೇಳೋದು ಅದು ನನ್ನ ಕರ್ಮ ಅಂತ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದು, ನಾವು ಪ್ರತಿಕ್ರಿಯಿಸೋ ರೀತಿಯಿಂದ ನಮ್ಮ ಮುಂದಿನ ಸಮಯ ರೂಪುಗೊಳ್ಳುತ್ತೆ. ಪ್ರತಿ ಸಿಚುವೇಶನ್ಗೆ ನಮ್ಮ ಪ್ರತಿಕ್ರಿಯೆ ಸ್ಲೋಲಿ ನಮ್ಮ ವ್ಯಕ್ತಿತ್ವ ಆಗುತ್ತೆ, ಹಾಗೂ ವ್ಯಕ್ತಿತ್ವದಿಂದ ಹವ್ಯಾಸ, ಹವ್ಯಾಸದಿಂದ ಗುರಿ. ಫ್ರೀಡಮ್ ಸ್ಟಾರ್ಟ್ಸ್ ವೆನ್ ಬ್ಲೇಮ್ ಸ್ಟಾಪ್ಸ್. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ? ಸಿಚುವೇಶನ್ ಕೆಟ್ಟಿತ್ತು, ಅಥವಾ ನನ್ನ ಅದೃಷ್ಟ ಸರಿ ಇಲ್ಲ, ಅಥವಾ ಅವರಿಂದ ಹೀಗಾಯಿತು ಅಂತ. ಆದರೆ ಯಾವಾಗ ನಾವು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೋತೀವೋ ಆವಾಗ ರಿಯಲ್ ಪವರ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇಫ್ ಯು ಆರ್ ದ ಪ್ರಾಬ್ಲಮ್, ಯು ಕ್ಯಾನ್ ಬಿಕಮ್ ದ ಸೊಲ್ಯೂಷನ್ ಟು. ಇದು ತುಂಬ ಡೀಪ್ ಆದ ಸ್ಪಿರಿಚುವಲ್ ಐಡಿಯಾ, ಆದರೆ ಪ್ರಾಕ್ಟಿಕಲ್ ಕೂಡ. ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡೋ ಮೊದಲು ಪಾಸ್ ಆಗಿ ಥಿಂಕ್ ಮಾಡಿ ನಂತರ ಪ್ರತಿಕ್ರಿಯಿಸಿ. ರಿಯಾಕ್ಷನ್ ಆಟೋಮೆಟಿಕ್ ಆಗಿರ್ಬೋದು, ಆದರೆ ಪ್ರತಿಕ್ರಿಯಿಸೋ ರೀತಿ ಜಾಗೃತೆಯಿಂದ ಮಾಡಬೇಕು. ಪ್ರತಿಕ್ರಿಯೆಗೂ ಮೊದಲು ಒಂದು ಸಣ್ಣ ವಿರಾಮ ನಿಮ್ಮ ಕರ್ಮನ ಚೇಂಜ್ ಮಾಡುತ್ತೆ. ಫ್ರೆಂಡ್ಸ್, ಕರ್ಮ ಅಂದರೆ ಪನಿಷ್ಮೆಂಟ್ ಸಿಸ್ಟಮ್ ಅಲ್ಲ. ಕರ್ಮ ಅಂದರೆ ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ಇರೋ ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ. ಇಟ್ ಈಸ್ ಅಬೌಟ್ ಬಿಕಮಿಂಗ್ ಕಾನ್ಷಿಯಸ್ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್. ಇದು ಮೋಕ್ಷ ಪಥದ ಮೊದಲ ಸೂತ್ರ. ಈ ವಿಡಿಯೋಲಿರೋ ವಿಷಯ ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇಂಥ ಸಿಂಪಲ್ ಸ್ಪಿರಿಚುವಲ್ ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದು ನನ್ನ ಮೊದಲ ಚಾನೆಲ್ ಆಗಿರೋದ್ರಿಂದ ನಿಮ್ಮಿಂದ ಏನಾದರೂ ಸಲಹೆ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಶಾಂತಿಯಿಂದ ಇರಿ, ಜಾಗೃತೆಯಿಂದ ಬದುಕಿ.